ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ RCB ಪಿಕ್ ಮಾಡಿರುವಂತಹ ಪ್ಲೇಯರ್ಗಳು ಆಕ್ಷನ್ ಆದ್ಮೇಲಂತೂ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಒಬ್ಬೊಬ್ಬ ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ ತುಂಬಾ ಮನಸ್ಸಿಗೆ ಹಿತ ಅನಿಸ್ತಾ ಇದೆ. ಬನ್ನಿ ಒಬ್ಬೊಬ್ಬರಾಗಿ ನೋಡ್ತಾ ಹೋಗೋಣ ಯಾರ್ಯಾರು ಏನೇನ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅಂತ. ಸೊ ಮೊದಲಿಗೆ ಮನೋಜ್ ಪಾಂಡೆಗೆ, ನಮ್ಮ ಕರ್ನಾಟಕದ ರಾಯಚೂರಿನ ಹುಡುಗ. ಸೊ ಅವರು ಮೊನ್ನೆ ತಮಿಳುನಾಡು ವಿರುದ್ಧದ ಲಾಸ್ಟ್ ಮ್ಯಾಚ್ ಅಲ್ಲಿ 19 ರನ್ ಕೊಟ್ಟು 3 ವಿಕೆಟ್ ಪಡೆದ್ರು. ಡೀಸೆಂಟ್ ಆದಂತಹ ಬೌಲಿಂಗ್, ಬ್ಯಾಟಿಂಗ್ ಅಲ್ಲೂ ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ಬಂತು. ಆದ್ರೆ ಮನೋಜ್ ಪಾಂಡೆಗೆ RCBಲಿ 2 ವರ್ಷ ಅವರು ಬೆಂಚ್ ಕಾಯಿಸಿದ್ರು. ಈ ಸಲ ಒಂದ್ 2 ಮ್ಯಾಚ್ ಆದ್ರೂ ಟ್ರೈ ಮಾಡಿ ಹೇಗೆ ಆಡ್ತಾರೆ ಏನು ಅಂತ ಅವಕಾಶ ಕೊಡಬೇಕಾಗುತ್ತೆ. ಸೊ ಆಗ ಅವರ ಕೆಪಬಿಲಿಟಿ ಜನರಿಗೆ ಅರ್ಥ ಆಗುತ್ತೆ, RCB ಮ್ಯಾನೇಜ್ಮೆಂಟ್ಗೂ ಕೂಡ ಗೊತ್ತಾಗುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ. ಅಷ್ಟು ಟ್ಯಾಲೆಂಟ್ ಇರುವಂತಹ ಪ್ಲೇಯರ್ ಮನೋಜ್ ಪಾಂಡೆಗೆ. ಇನ್ನು ರಶೀಕ್ದಾರ್ ಸಲಾಮ್ ಈ ಸಲ 6 ಕೋಟಿಗೆ ಬಂದು ಸರ್ಪ್ರೈಸ್ ಕೊಟ್ಟಂತ ಒಬ್ಬ ಬೌಲರ್. ಸೊ ಅವರು ಕೂಡ ಸ್ಮ್ಯಾಟ್ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಮ್ಯಾಚ್ ಅಲ್ಲಿ ಮಣಿಪುರ್ ವಿರುದ್ಧ 30 ರನ್ ಕೊಟ್ಟು 3 ಪ್ರಮುಖವಾದಂತಹ ವಿಕೆಟ್ ಅನ್ನು ಎತ್ತುವ ಮೂಲಕ ಸ್ಟ್ರೈಕ್ ಬೌಲರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದು ನಮ್ಗೆ ಇನ್ನೊಂದು ಪಾಸಿಟಿವ್. ಹೊಸ ಹುಡುಗ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿರೋದು, ಒಳ್ಳೆ ಕಾನ್ಫಿಡೆನ್ಸ್ ಜೊತೆಗೆ ಅವರು IPLಗೆ ಬರುವಂತಹ ಒಂದು ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಇನ್ನು ನುವಾನ್ ತುಷಾರ T10 ಲೀಗ್ ಅಲ್ಲಿ 2 ಓವರಿಗೆ 12 ರನ್ ಕೊಟ್ಟು 4 ವಿಕೆಟ್ ಪಡೆದು ಸ್ಟ್ರೈಕ್ ಒಳ್ಳೊಳ್ಳೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳ ವಿಕೆಟ್ ಗಳನ್ನ ತಮ್ಮ ಯಾರ್ಕರ್ ಮೂಲಕ ಕಿತ್ತು ಬಿಸಾಕ್ತಿದ್ದಾರೆ. ಇದು ಮತ್ತೊಂದು ನಮಗೆ ಪಾಸಿಟಿವ್. ಇಂಥ ಒಂದು ಟಚ್ ಅಲ್ಲಿ ಇದ್ರೆ IPL ಬರಬೇಕಾದ್ರೆ ನಿಮ್ಮ ಕಾನ್ಫಿಡೆನ್ಸ್ ಡಬಲ್ ಆಗುತ್ತೆ. ಇನ್ನು ನಮ್ಮ ಭುವನೇಶ್ವರ್ ಕುಮಾರ್ ಹೇಗಿದೆ, ಸೀನಿಯರ್ ಪ್ರೋ, ನಮಗೆ ಬಂದಿರೋದು ಬೆಂಗಳೂರು ಕಂಡೀಷನ್ಗೆ ಹೇಳಿ ಮಾಡಿಸಿದಂತ ಬೌಲರ್. ಸೊ ಅವರ ಪರ್ಫಾರ್ಮೆನ್ಸ್ ಲಾಸ್ಟ್ 5 ಮ್ಯಾಚ್ ಅಲ್ಲಿ ನೋಡಿದ್ರೆ ಒಳ್ಳೆ ಎಕಾನಮಿ. ಡೆಲ್ಲಿ ವಿರುದ್ಧ 4 ಓವರ್ ಮಾಡಿದ್ರು 29 ರನ್ ಕೊಟ್ಟರು, 1 ವಿಕೆಟ್, ಅಲ್ಲೂ ಕೂಡ ಸೂಪರ್ ಎಕಾನಮಿ. ಹಿಮಾಚಲ್ ವಿರುದ್ಧ 3 ಓವರ್ ಮಾಡಿದ್ರು 20 ರನ್ ಕೊಟ್ಟರು, 1 ವಿಕೆಟ್. ಮಣಿಪುರ್ ವಿರುದ್ಧ 1 ಓವರ್ ಮಾಡಿದ್ರು 2 ರನ್ ಕೊಟ್ಟಿದ್ದಾರೆ. ಇನ್ನು ಹರಿಯಾಣ ವಿರುದ್ಧ 4 ಓವರ್ಗೆ 28 ರನ್ ಕೊಟ್ಟು 3 ವಿಕೆಟ್, ಅಲ್ಲೂ ಕೂಡ ಆಲ್ಮೋಸ್ಟ್ 7 ಅಷ್ಟಿದೆ ಎಕಾನಮಿ. ಇನ್ನು ಅರುಣಾಚಲ್ ಪ್ರದೇಶ್ ವಿರುದ್ಧ 2 ಓವರ್ ಮಾಡಿದ್ರು 1 ಮೇಡಿನ್, 1 ರನ್, 1 ವಿಕೆಟ್. ಸೊ ಇಷ್ಟು ನೀವು ಬೌಲಿಂಗ್ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ ಅದ್ಭುತವಾಗಿದೆ. ತುಂಬಾ ಕಂಟೈನ್ ಮಾಡಿದ್ದಾರೆ. T20ಲಿ ಕಡಿಮೆ ರನ್ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಮಾಡ್ತಿದ್ದಾರೆ. ಇನ್ನು ನಮ್ಮ ರಜತ್ ಪಟಿದಾರ್ ಬ್ಯಾಕ್ ಟು ಬ್ಯಾಕ್ 3 ಹ್ಯಾಟ್ರಿಕ್ ಹಾಫ್ ಸೆಂಚುರಿ ಬಂದಿದೆ. ಸೊ ಮೇಘಾಲಯ ವಿರುದ್ಧ 78 ಬರೀ 36 ಬಾಲಲ್ಲಿ, ಪಂಜಾಬ್ ವಿರುದ್ಧ 62 37 ಬಾಲಲ್ಲಿ, ಇನ್ನು ಬೆಂಗಾಲ್ ವಿರುದ್ಧ 40 ಬಾಲಲ್ಲಿ 68, 3 ಕೂಡ ಅದ್ಭುತ 170 180 ಸ್ಟ್ರೈಕ್ ರೇಟ್ ಅಲ್ಲಿ ಹೊಡಿತಿದ್ದಾರೆ. ಸೊ ಅದರಲ್ಲೂ ಮೇಘಾಲಯ ಮೇಲೆ ಆಲ್ಮೋಸ್ಟ್ 200 ದಾಟಿ ಹೊಡೆದಿದ್ದಾರೆ. ಸೊ ರಜತ್ ಪಟಿದಾರ್ ಒಳ್ಳೆ ಟಚ್ ಅಲ್ಲಿ ಇರೋದು ಕೂಡ ನಮಗೆ ಪಾಸಿಟಿವ್. ಎಲ್ಲೊಂದ್ ಕಡೆ ಅವ್ರನ್ನ ಕ್ಯಾಪ್ಟನ್ ಮಾಡಬೇಕು ಅನ್ನೋ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಸೊ ಬ್ಯಾಕ್ ಟು ಬ್ಯಾಕ್ ಹಾಫ್ ಸೆಂಚುರಿ ಆಬ್ವಿಯಸ್ಲಿ ಅವರ ಒಂದು ಕಾನ್ಫಿಡೆನ್ಸ್ ಅನ್ನ ಬೂಸ್ಟ್ ಮಾಡುತ್ತೆ. ಇನ್ನು ಬಹಳ ಮುಖ್ಯವಾಗಿ ನಾವು ಮಾತಾಡಬೇಕು ಜೇಕಬ್ ಬೆಥೆಲ್, ತುಂಬಾ ಡಿಸ್ಕಸ್ ಆಗ್ತಿರುವಂತಹ ಪ್ಲೇಯರ್. ಅವರು ಟೆಸ್ಟ್ ಅಲ್ಲೇ T20 ಮೋಡಲ್ ಆಡ್ತಿದ್ದಾರೆ ಈಗ. ನ್ಯೂಜಿಲೆಂಡ್ ವಿರುದ್ಧ ಮೊನ್ನೆ ಫಿನಿಶ್ ಮಾಡಿದ್ರು ಅವ್ರ ಮ್ಯಾಚ್ ಅನ್ನ ನಿನ್ನೆ. ಬರೀ 37 ಬಾಲಲ್ಲಿ 50 ರನ್ ನಾಟ್ ಔಟ್. ಸೊ ಆ ಮೂಲಕ ಟೆಸ್ಟ್ ಅಲ್ಲೂ ಕೂಡ ನಾನು T20 ಮೋಡಲ್ ಇರ್ತೀನಿ ಅಂತ ಪ್ರೂವ್ ಮಾಡೋ ಮೂಲಕ RCB ಫ್ಯಾನ್ಸ್ಗೆ ಒಂದು ಖುಷಿಯನ್ನ ಕೊಟ್ಟಿದ್ದಾರೆ. ಇನ್ನು ಇಂಗ್ಲೆಂಡ್ ನ ಸ್ಫೋಟಕ ಬ್ಯಾಟ್ಸ್ಮನ್ ಲಿಯಾಮ್ ಲಿವಿಂಗ್ಸ್ಟನ್ ಕೂಡ ಇತ್ತೀಚೆಗಷ್ಟೇ ಒಂದು 4-5 ದಿನಗಳ ಹಿಂದೆ T20 ಲೀಗ್ ಅಲ್ಲಿ ಬರೀ 15 ಬಾಲಲ್ಲಿ 50 ರನ್ ನಾಟ್ ಔಟ್ ಹೊಡೆದಿದ್ದಾರೆ, ಚೆಚ್ಚಿ ಬಿಸಾಕಿದ್ದಾರೆ ಅಂತ ಹೇಳಬೇಕು. ಲಿವಿಂಗ್ಸ್ಟನ್ ಏನಾದ್ರೂ ಫಾರ್ಮಿಗೆ ಬಂದ್ರೆ ಅಥವಾ ಔಟ್ ಟೆಚ್ಚಿ ವಾಪಸ್ ಬಂದ್ರೆ IPL ಅಲ್ಲಿ ಬೆಂಕಿ ಬಿರುಗಾಳಿ ಪರ್ಫಾರ್ಮೆನ್ಸ್ ಅನ್ನ ನೀವು ನೋಡ್ತೀರಾ. ಚಿನ್ನಸ್ವಾಮಿಯಲ್ಲಿ ದೀಪಾವಳಿ ಮಾಡೇ ಮಾಡ್ತಾರೆ. ಸೊ ಓವರ್ ಆಲ್ ಎಲ್ಲಾ ಪ್ಲೇಯರ್ಗಳು ಕೂಡ ಒಳ್ಳೆ ಟಚ್ ಅಲ್ಲಿ ಇದ್ದಾರೆ. ನಮ್ಮ ಕೊಹ್ಲಿ ಅವರಿಂದ ಒಂದು 100 ಕೂಡ ಬಂದಿದೆ ಈಗ ಟೆಸ್ಟ್ ಅಲ್ಲಿ. ಸೊ ಇದು ನಮಗೆ ಪಾಸಿಟಿವ್ ಆಗಿ ಔಟ್ಕಮ್ ಬರ್ತಾ ಇರೋದು. ಸೊ ಇದೇ ಪರ್ಫಾರ್ಮೆನ್ಸ್ ಫೆಬ್ರವರಿ ಮಾರ್ಚ್ ವರೆಗೂ ಕೂಡ ಕಂಟಿನ್ಯೂ ಆದ್ರೆ ನಮಗೆ ಒಂದೊಳ್ಳೆ ಕಾನ್ಫಿಡೆನ್ಸ್ ಜೊತೆಗೆ ಈ ಸಲ IPL ಅನ್ನ ಫೇಸ್ ಮಾಡುವಂತ ಒಂದು ಧೈರ್ಯ ಬರುತ್ತೆ. ನೋಡೋಣ, ಹೊಸ ಲುಕ್ ಇರುವಂತಹ ಟೀಮ್, ಪರ್ಫಾರ್ಮೆನ್ಸ್ ಕೂಡ ಒಬ್ಬೊಬ್ರದ್ದು ಚೆನ್ನಾಗಿ ಬರ್ತಿದೆ. ಇನ್ನು ಹೋಗ್ತಾ ಹೋಗ್ತಾ ಇದನ್ನೇ ಮೇಂಟೈನ್ ಮಾಡ್ತಾ ಹೋಗ್ಲಿ. ನಮಸ್ಕಾರ.